ಪ್ರೀತಿಗಳೇ ನಮಸ್ಕಾರ. ಇವತ್ತು ಏನಪ್ಪಾ ವಿಷಯ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಒಂದು ದೊಡ್ಡ ಪ್ಲಾನ್ ಮಾಡಿದೆ. ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಿ.ವೈ. ವಿಜೇಂದ್ರ ಅವರು ಸತತ 6 ವರ್ಷಗಳಿಂದ ಅಧಿಕಾರನ ವಹಿಸಿಕೊಂಡಿದ್ದಾರೆ. ಹಾಗೂ ಈಗೂ ಸಹ ಬಿ.ವೈ. ವಿಜೇಂದ್ರ ಅವರೇ ಬಿಜೆಪಿಯ ರಾಜ್ಯ. ಮೊನ್ನೆ ನಡೆದಂತ ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲಿ ಬಿಜೆಪಿಯ 11 MLAಗಳು ಕ್ರಾಸ್ ವೋಟಿಂಗ್ ಮಾಡ್ತಾರೆ. ಅದನ್ನ ಬಿಜೆಪಿ ಹೈಕಮಾಂಡ್ ತುಂಬಾ ಗಂಭೀರವಾಗಿ ತಗೊಳುತ್ತೆ. ಇಡೀ ದೇಶದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇದೆ. ಬೇರೆ ಪಕ್ಷದಲ್ಲಿ ಇರೋರ್ನ ತನ್ನ ಕಡೆ ಸೆಳೆದುಕೊಂಡು ಬೇರೆ ರಾಜ್ಯಗಳಲ್ಲಿ ಅಧಿಕಾರನ ಅನುಭವಿಸ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಅದಾಗಿಲ್ಲ. ಇರುವ ಸ್ವಲ್ಪ ಅಲ್ಪ MLAಗಳು ಸಹ ದುಡ್ಡಿನ ಆಸೆಗೆ ಬೇರೆ ಪಕ್ಷಕ್ಕೆ ತನ್ನನ್ನು ತಾನು ಮಾರಿಕೊಟ್ಟಿ ಕೇಂದ್ರದ ನಾಯಕರು ಬಿ.ವೈ. ವಿಜೇಂದ್ರ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ಬಿ.ವೈ. ವಿಜೇಂದ್ರ ಅವರು ಅಧಿಕಾರ ವಹಿಸಿಕೊಂಡು ದಿನದಿಂದ ಹಿರಿಯರಿಗೆ ಗೌರವ ಕೊಡದೆ ಹಿರಿಯರನ್ನು ಮೂಲೆಗುಂಪು ಮಾಡಿ ತನ್ನ ಪಟಾಲಯಂನ ಜೊತೆ ಬಿಜೆಪಿನ ಮುನ್ನಡೆಸ್ತಾ ಇದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಬಿ.ವೈ. ವಿಜೇಂದ್ರ ಮತ್ತೆ ಯಡಿಯೂರಪ್ಪನ ಮೇಲೆ ಕೋಪ ಮಾಡಿಕೊಂಡು ಹೈಕಮಾಂಡ್ಗೆ ದೂರನ್ನು ಸಲ್ಲಿಸಿದ್ರು. ಆದರೆ ಇಷ್ಟು ದಿನ ಬಿಜೆಪಿ ಹೈಕಮಾಂಡ್ ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಎಸ್ ವೀಕ್ಷಕರೇ, ಯಾರೇ ಹೋಗಿ ವಿಜೇಂದ್ರ ಮೇಲೆ ಕಂಪ್ಲೇಂಟ್ ಕೊಟ್ರು ಹೈಕಮಾಂಡ್ ಸೀರಿಯಸ್ ತಗೊಂಡಿರ್ಲಿಲ್ಲ. ಆದರೆ ಮೊನ್ನೆ ನಡೆದಂತ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕ್ರಾಸ್ ವೋಟ್ ಆದ ಮೇಲೆ ಬಿಜೆಪಿ ಹೈಕಮಾಂಡ್ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಯಾಕಪ್ಪ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ ರಾಜ್ಯದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯಬೇಕಾದ್ರೆ ಡಿ.ವಿ. ಸದಾನಂದ ಗೌಡರು ವಿಜೇಂದ್ರ ಮತ್ತು ಆರ್ ಅಶೋಕಿಗೆ ಕಾಲ್ ಮಾಡ್ತಾರೆ. ಅವರಿಬ್ಬರು ಫೋನ್ ತೆಗೆಯುವುದಿಲ್ಲ. ಯಾಕೆ ಅಂದ್ರೆ ಸದಾನಂದ ಗೌಡರು ಹೇಳಿರೋ ಮಾತು ನನಗೆ ಮೊದಲೇ ಗೊತ್ತಿತ್ತು ಇಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಾ ಇದೆ ಅಂತ, ಅದನ್ನ ತಿಳಿಸೋಣ ಅಂತ ಹೇಳಿ ವಿಜೇಂದ್ರ ಅವರಿಗೆ ಮತ್ತೆ ಅಶೋಕ್ ಅವರಿಗೆ ಕಾಲ್ ಮಾಡಿದೆ. ಆದರೆ ಇಬ್ಬರು ನನ್ನ ಕಾಲನ್ನು ಪಿಕ್ ಮಾಡಿಲ್ಲ. ಅಂದ್ರೆ ವೀಕ್ಷಕರೇ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ವಿಷಯ ವಿಜೇಂದ್ರ ಮತ್ತೆ ಅಶೋಕ್ ಅವರಿಗೂ ಗೊತ್ತಿತ್ತು ಕ್ರಾಸ್ ವೋಟ್ ಆಗಿದೆ. ಇದು ಸದಾನಂದ ಗೌಡರಿಗೆ ಗೊತ್ತಿದೆ, ಇವರು ಅದಕ್ಕೆ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಫೋನ್ ತೆಗ್ದಿಲ್ಲ. ಆದರೆ ಸದಾನಂದ ಗೌಡರು ಇದೇ ರಿಪೋರ್ಟ್ ಅನ್ನು ಕೇಂದ್ರದ ನಾಯಕರಿಗೆ ತಲುಪಿಸಿದ್ದಾರೆ. ಹೈಕಮಾಂಡ್ ರಿಪೋರ್ಟ್ ನ ತರಿಸಿ ನೋಡಿದಾಗ ಹೈಕಮಾಂಡ್ಗೆ ಶಾಕ್ ಆಗಿದೆ. ರಿಪೋರ್ಟ್ ಅಲ್ಲಿ ಏನಪ್ಪಾ ಇತ್ತು ಅಂದ್ರೆ ವಿಜೇಂದ್ರ ಮತ್ತೆ ನಾಯಕರುಗಳ ಮಧ್ಯೆ ಹೊಂದಾಣಿಕೆ ಇಲ್ಲ. ಇದಕ್ಕೆಲ್ಲ ಕಾರಣ ಬಿ.ವೈ. ವಿಜೇಂದ್ರ ಅನ್ನೋದು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಪ್ಪ ಅಂದ್ರೆ ಬಸವನಗೌಡ ಯತ್ನಾಳ್ ಆಗ್ಬಹುದು, ಸಿದ್ದೇಶ್ವರ ಆಗ್ಬಹುದು, ರಮೇಶ್ ಜಾರಕಿಹೊಳಿ ಆಗ್ಬಹುದು, ಜೋಶಿ ಅವರಾಗ್ಬಹುದು, ಅಂದ್ರೆ ಈ ತರ ತುಂಬಾ ನಾಯಕರು ಬಿ.ವೈ. ವಿಜೇಂದ್ರ ಅವರು ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ, ತನ್ನದೇ ನಿರ್ಧಾರದಲ್ಲಿ ಪಕ್ಷನ ನಡೆಸ್ತಾ ಇದ್ದಾರೆ. ಬಿ.ವೈ. ವಿಜೇಂದ್ರ ಅವರು ಡಿ.ಕೆ. ಶಿವಕುಮಾರ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡು ಕರ್ನಾಟಕದಲ್ಲಿ ಬಿಜೆಪಿಯನ್ನು ನೆಲಸಮ ಮಾಡಲು ಹೊರಟಿದ್ದಾರೆ ಎನ್ನುವ ಒಂದು ರಿಪೋರ್ಟ್ ನ ಕೊಡ್ತಾ ಇದ್ದಾರೆ. ಇದನ್ನ ಬಿಜೆಪಿ ಹೈಕಮಾಂಡ್ ಆದಂತ ಅಮಿತ್ ಶಾ ಅವರು ಯೋಚನೆ ಮಾಡಿ ಅವಲೋಕನ ಮಾಡಿದಾಗ ಇದು ಸತ್ಯ ಅನ್ನೋದು ಅಮಿತ್ ಶಾ ಅವರಿಗೆ ಗೊತ್ತಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಮೇಲ್ ಬರ್ಬಹುದು ಅನ್ನುವ ಬಿಜೆಪಿ ಹೈಕಮಾಂಡ್ ನಾಯಕರ ಉದ್ದೇಶ. ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಸುದ್ದಿ ಇತ್ತು. ಆಗ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಜೋಶಿ ಅವ್ರ ಹೆಸರೆಲ್ಲ ಮುನ್ನೆಲೆಗೆ ಬಂದಿತ್ತು. ಇವ್ರಾಗ್ಬಹುದು ಬಂದಿತ್ತು. ಆದ್ರೆ ಈಗ ಸೋಮಣ್ಣನವರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಬರುವ, ಅದಕ್ಕೆ ಸೋಮಣ್ಣನವರು ಕೇಂದ್ರ ಮಂತ್ರಿಗೆ ರಾಜೀನಾಮೆ ನೀಡಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇದು ಸದ್ಯದಲ್ಲೇ ಒಂದು ನಿರ್ಧಾರ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ವಿಜೇಂದ್ರನವರು ಯಡಿಯೂರಪ್ಪನ ಮಗನಾದ ಕಾರಣ ಮತ್ತು ಲಿಂಗಾಯತದ ಪ್ರಬಲ ನಾಯಕ ಯಡಿಯೂರಪ್ಪನವರಾಗಿರೋ ಕಾರಣ ಬಿಜೆಪಿಯಲ್ಲಿ ವಿಜೇಂದ್ರ ಅವರಿಗೆ ತುಂಬಾ ಅವಕಾಶಗಳು ಸಿಕ್ಕಿದೆ. ಅಂದ್ರೆ ರಾಜ್ಯಾಧ್ಯಕ್ಷರಾಗ್ಬೋದು. ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, ಏನಪ್ಪಾ ಅಂದ್ರೆ ಒಂದು ಮನೆಗೆ ಒಂದೇ ಟಿಕೆಟ್ ಅಂತ. ಆದರೆ ಯಡಿಯೂರಪ್ಪನವರ ವಿಷಯದಲ್ಲಿ ಅದು ಸುಳ್ಳಾಯಿತು. ಯಾಕಪ್ಪ ಅಂದ್ರೆ ಯಡಿಯೂರಪ್ಪನವರ ಫ್ಯಾಮಿಲಿಗೆ 2 ಟಿಕೆಟ್ ಸಿಕ್ಕಿದೆ, ಒಂದು MLA, ಒಂದು MP. MLA ಆಗಿ ವಿಜೇಂದ್ರ ಅವರಿದ್ರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆ ಇರುವ ಹೊಂದಾಣಿಕೆ ಮತ್ತು ಬಿಜೆಪಿ ಹಿರಿಯ ನಾಯಕರ ಜೊತೆ ಅನುಸರಣೆ ಸರಿ ಇಲ್ಲದ ಕಾರಣ ಬಿಜೆಪಿಯ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿದೆ. ಬಿಜೆಪಿ ನಾಯಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಿದ್ದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇನ್ನೂ ಮುಂದುವರೆಯಬಹುದಿತ್ತು ಎಂದು ಬಿಜೆಪಿಯ ಕೆಲವು ನಾಯಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಏನೇ ಆಗಲಿ ಕರ್ನಾಟಕದ ಬಿಜೆಪಿ
ಸದ್ಯದ ರಾಜ್ಯಾಧ್ಯಕ್ಷರು ಯಾರಾಗುತ್ತಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳುವ ಸೂಚನೆ ಮುಂದುವರಿದೆ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.